ನಮ್ಮಲ್ಲೇ, ನಮ್ಮ ಜಾತಿಗಳಲ್ಲೇ, ನಮ್ಮ ಧರ್ಮಗಳಲ್ಲೇ, ನಮ್ಮಲ್ಲೇ ಆಗಬೇಕು. ಭಾಳ ಅವರು ನಂಬಿಕೆ ಹೇಳಿದ ನಮ್ಮಲ್ಲಿ ಅಂತಲ್ಲ. ಅವ್ರು ತಪ್ಪು ಸರಿನೋ ಇವತ್ತು ವಾದ ಮಾಡುವಂಥ ಸ್ಥಿತಿಯಲ್ಲಿ ನಮ್ಮ ಸಂವಿಧಾನ ಅದನ್ನು ಈಗ ತಪ್ಪು ಅನ್ನುವ ನೆಲಗಟ್ಟಿನಲ್ಲಿ ಡಿಸಿಷನ್ ತೊಗೊಂಡೋಗ್ಬಿಟ್ಟದ. ಕೊನೆಗೆ ಯಾರ ಮೇಲೆ ಇಟ್ಟದಪ್ಪ ಅಂದ್ರೆ ಗಂಡು ಹೆಣ್ಣಿನ ಮೇಲೆ ಇಟ್ಟದ, ಅದರಲ್ಲೂ ಹೆಣ್ಮಗಳ ಮೇಲೆ. ಹೆಣ್ಮಗಳು ಒಪ್ಪಿದ್ರೆ ಮದುವೆ ಅನ್ನುವಂಥದ್ದು ಸಾಂಪ್ರದಾಯಿಕವಾಗಿರಲಿ, ಪ್ರೀತಿಸಿರಲಿ, ಲವ್ ಜಿಹಾದ್ ಇರಲಿ, ಮತ್ತೊಂದಿರಲಿ, ಮುಗಿದೊಂದಿರಲಿ, ಹೆಣ್ಮಗಳಿಗೆ ಅದೊಂದು ಹಕ್ಕು. ತನ್ನ ಭಾಳ ಸಂಗತಿ. ಯಾಕಂದ್ರೆ ತನ್ನ ತಂದೆ ತಾಯಿಯನ್ನು, ಅಣ್ಣತಮ್ಮರನ್ನು ಎಲ್ಲರನ್ನೂ ಬಿಟ್ಟು ಯಾರೊಂದಿಗೆ ಇರಬೇಕು, ನಂತರ ನನಗೆ ಅತ್ಯಂತ ಆತ್ಮೀಯರು ಯಾರು ಅನ್ನುವಂಥ ಹುಡುಕಾಟ ಹೆಣ್ಣುಮಗಳಲ್ಲೇ. ಅದು ವಿಶೇಷವಾಗಿ ನಮ್ಮಲ್ಲಿ ಶಿಕ್ಷಣ ಎಲ್ಲರೂ ಸಿಗಬೇಕು ಅನ್ನುವಂಥ ನಮ್ಮ ಅಂಬೇಡ್ಕರ್ ಅವ್ರು ಮಾಡಿದಂಥ ಒಂದು ದೊಡ್ಡ ಸಾಹಸ. ಅದರ ದುರಂತ ಇವತ್ತಿಗೂ ನಾವು ಪೂರ್ಣ ಪ್ರಮಾಣದಲ್ಲಿ ಹೈಯರ್ ಎಜುಕೇಷನ್ ಕೊಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಎಲ್ಲ ಹೆಣ್ಣು ಮಕ್ಕಳಿಗೆ, ಎಲ್ಲ ಗಂಡು ಮಕ್ಕಳಿಗೆ. ಹೀಗಾಗಿ ಇವತ್ತು ನಮ್ಮ ಸಂಪ್ರದಾಯ ನಮ್ಮಪ್ಪ, ಅಸಂಪ್ರದಾಯ ನಮ್ಮ ಇತಿಹಾಸ, ಸಂಪ್ರದಾಯ ದುಡ್ಡು ಅನ್ನುವಂಥದ್ದು ನಮ್ಮ ನಿಧಾನಕ್ಕೆ ಬೆಳೀತಾ ಇದೆ. ಆ ದಿಶೆಯಲ್ಲಿ ನಮ್ಮ BJP ಸರ್ಕಾರಗಳು ಹಿರಿಯರು ಒಪ್ಪಿತವಾದಂತಹ ಮದುವೆಗಳನ್ನು ಮಾಡುವಂಥ ಒಂದು ಕಾನೂನು ತರ್ತಾ ಇದೆ. ಈಗಾಗಲೇ ತಂದದ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಉತ್ತರಾಖಂಡ ಇವುಗಳಲ್ಲಿ ಮದುವೆಗಳ ನೋಂದಣಿಗೆ ಪೋಷಕರ ಸಮ್ಮತಿಯನ್ನು ನೋಂದಣಿ ಮಾಡಬೇಕು. ಮದುವೆ ಆಗಬೇಕಾಯ್ತು, ನೋಂದಣಿ ಮಾಡಬೇಕು. ಅದಕ್ಕೆ ಪೋಷಕರ ಸಮ್ಮತಿಯನ್ನು ಕಡ್ಡಾಯಗೊಳಿಸಲು ಗುಜರಾತ್ ಸರ್ಕಾರ ಪ್ರಯತ್ನಿಸುತ್ತಿದೆ. ಪೋಷಕರು ತಂದೆ ತಾಯಿ ಬಂದರು, ಎಲ್ಲರೂ ಬಂದರು, ಅವ್ರ ಸಹಿ ಬೇಕಪ್ಪ, ಇಲ್ಲಾಂದ್ರೆ ಅದು ನೋಂದಣಿ ಆಗುವಾಗಿಲ್ಲ. ಅದು ಬೇಕಾಗಿದೆ ಸೇರ್. ಕೆಲವೊಮ್ಮೆ ತಂದೆ ತಾಯಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು, ಒಪ್ಲಿಕ್ಕೆ ಸಾಧ್ಯವೂ ಇರೋದಿಲ್ಲ. ಅಂತರ್ಜಾತಿ ವಿವಾಹದಲ್ಲಿ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಮ್ಮಲ್ಲಿ ಜಾತಿಗಳು ನಮ್ಮಲ್ಲಿ ಅಷ್ಟೊಂದು ಆಳಕ್ಕೆ ಕೇಳ್ತೇವೆ. ಈ ಧರ್ಮದ ನಂತರದ ಮಾತು. ಮೇಲ್ವರ್ಣೀಯರು, ಕೆಳವರ್ಣೀಯರು, ಮೇಲ್ವರ್ಣೀಯ ಹೆಣ್ಣನ್ನು ಕೆಳವರ್ಣೀಯ ಗಂಡ ಆಗ್ಲಿಕ್ಕೆ ಹೊಟ್ರೆ, ಅಸ್ಪೃಶ್ಯ ಮದುವೆ ಆಗ್ಲಿಕ್ಕೆ ಹೊಟ್ರೆ, ಇವತ್ತಿಗೆ ನಮ್ಮ ಸಮಾಜ ಒಪ್ತದನ, ಒಪ್ಪಿಕೊಳ್ತಾ ಇದ್ದೀನ? ಮ್ಯಾಕ್ಸಿಮಮ್ ಇಲ್ಲ ಅಂತ ಹೇಳಬೇಕಾಗ್ಯದ. ಮ್ಯಾಕ್ಸಿಮಮ್ ಎಲ್ಲೋ ಒಂದೆರಡು ಅಪರೂಪದ ಉದಾಹರಣೆಗಳು ಹೇಳಬೇಕಾಗ್ಯದ. ಇವತ್ತಿಗೂ ಸಹಿತ ಪರಿಸ್ಥಿತಿ ನಾವಿನ್ನೂ